ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಸಿ 100% ಅದು ತಪ್ಪು. ಅದು ಯಾರೇ ಮಾಡಿದರೂ ತಪ್ಪು. ನನ್ನ ಮಾಹಿತಿ ಪ್ರಕಾರ ಸರ್ಕಾರ ಆ ಥರ ಯಾವುದೇ ಆದೇಶ ಮಾಡಿಲ್ಲ, ಮಾಡೋದೂ ಇಲ್ಲ. ನಮ್ಮ ಸರ್ಕಾರವೂ ಮಾಡಲ್ಲ, ಬೇರೆ ಸರ್ಕಾರವೂ ಮಾಡೋದಿಲ್ಲ. ಆದರೆ ಭಾಳ ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ಒಬ್ಬ ಅಧಿಕಾರಿ ಮಾಡಿರ್ತಕ್ಕಂಥ ತಪ್ಪಿಗೆ ಇವತ್ತು ಸಮಾಜ ತಲೆ ತಗ್ಗಿಸ್ತಕ್ಕಂಥ ಸಂದರ್ಭ ಬಂದಿದೆ. ಸರ್ಕಾರಕ್ಕೂ ಕೆಟ್ಟ ಹೆಸರು ಬಂದಿದೆ, ನಾನು ಇಲ್ಲಂತ ಹೇಳೋದಿಲ್ಲ. ಆ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಬೇಕು ನಿರ್ದಾಕ್ಷಿಣ್ಯವಾಗಿ ಅಂಥೇಳಿ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಮಧು ಬಂಗಾರಪ್ಪ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವ ಅಧಿಕಾರಿ ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ತನಿಖೆ ಆಗಬೇಕು, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಬೇಕು. ಇದರಲ್ಲಿ ಎರಡು ಮಾತಿಲ್ಲ. ಹುಡುಗನ ಭವಿಷ್ಯಕ್ಕಾಗಿ ಮತ್ತು ಎಕ್ಸಾಮ್ಗೆ ಅದನ್ನೇನೋ ಮಾಡ್ತೀನಿ ಅಂತೇನೋ ಮಂತ್ರಿಗಳು ಹೇಳಿದ್ದಾರೆ. ನಾನು ಮಾಧ್ಯಮದಲ್ಲಿ ನೋಡಿದ್ದು. ಮಾಡಲೇಬೇಕು, ಯಾಕೆಂದರೆ ಅದಂಥ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಕೆಲಸ. ಅದು ಯಾವುದೇ ಜಾತಿಗೂ ಆಗಬಾರ್ದು. ಇದು ಒಂದೇ ಜಾತಿ ಅಂತಲ್ಲ, ಯಾವುದೇ ಜಾತಿಯವ್ರಿಗೂ ಮಾಡಿದರೆ ಅದು ತಪ್ಪು ಅಂತ ನಾನು ಅಲ್ಗಳಿತೀನಿ. ಸರ್, ಜಾತಿ ಜನಗಣತಿ ಬಗ್ಗೆ ಕ್ಯಾಬಿನೆಟ್ ಸಭೆಯಲ್ಲಿ ನೀವು ಕೂಡ ಅಟೆಂಡ್ ಆಗಿದ್ದರೆ ಏನೇನಾಯಿತು ಆಗಿದೆ? ಏನಾದರೂ ಫೈನಲ್ ಆಗುತ್ತಾ ಅಥವಾ ಇಲ್ಲ ಅಂತ? ಜಾತಿ ಜನಗಣತಿ ದೇಶದಲ್ಲಿ ಏನಿದೆ ಅಂದರೆ, ಯಾವುದಾದ್ರೂ ಒಂದು ರಾಜ್ಯ ಒಂದು ಊರು ಸುಭಿಕ್ಷೆಯಿಂದ ಬದುಕ್ತಿದ್ರೆ ಅಲ್ಲಿ ಜಾತಿ ಜಗಳ ಹಚ್ಚಿಬಿಡ್ಬೇಕು, ಅಂದರೆ ಅದು ತಾನೇ ಹಾಳಾಗೋಗ್ಬಿಡುತ್ತೆ. ಇದು ಹಿರಿಯರು ಹೇಳಿರ್ತಕ್ಕಂಥ ಮಾತು. ಈ ಜಾತಿಗೆ ಆದ್ಯತೆ ಕೊಡಬಾರ್ದಂತಕ್ಕಂಥ ವಿಚಾರದಲ್ಲಿ ನನ್ನಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಅದು ಯಾವುದೇ ಸಮಾಜ ಇರಲಿ, SC ಇರಲಿ, ST ಇರಲಿ, ಅಥವಾ ಮುಂದುವರೆದಂಥವರೇ ಇರಲಿ, ಹಿಂದುಳಿದಂಥವರೇ ಇರಲಿ, ಅವ್ರಿಗೆ ಆದ್ಯತೆ ಕೊಡಲೇಬೇಕು. ಅದರಲ್ಲಿ ಎರಡು ಮಾತಿಲ್ಲ. ಸರ್, ಈಗ ಸಭೆಯಲ್ಲಿ ನಡೆದಾಗ ನಿಮಗೆ ಮತ್ತು MP ಪಟೇಲ್ ಕೂಡ ಏನೂ ವಾಗ್ವಾದಲ್ಲ. ನೀವು ಕೂಡ ಅಲ್ಲಿ ಮಾತೆತ್ತಿದ್ರಿ ಇಲ್ಲ? ಆ ಥರದ್ದು ವಾಗ್ವಾದ ಅಲ್ಲ ಅದು. ನಮ್ಮ ಸರ್ಕಾರ ಯಾವುದೇ ಒಂದು ನಿಲುವು ತಗೊಳ್ಬೇಕಾದ್ರೆ ಹಿಂದಿನ ಘಟನೆ ಮುಂದಾಗ್ತಕ್ಕಂಥ ವಿಚಾರಗಳ ಬಗ್ಗೆ ಮೆಲುಕು ಹಾಕ್ತಕ್ಕಂಥದ್ದು ಸ್ವಾಭಾವಿಕ. ನಾನು ಒಂದು ಹೇಳಿರ್ಬೋದು, ಅವರು ಒಂದು ಹೇಳಬೇಕಾಗ್ತದೆ, ಮತ್ತೊಬ್ಬರ ಅಭಿಪ್ರಾಯ ಹೇಳ್ತಾರೆ. ಅಂಥದನ್ನು ನೀವು ಮೀಡಿಯಾದವ್ರಿಗೆ ನಿಮ್ಗೆ ಯಾರು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಅದು ಆಂತರಿಕ ವಿಚಾರಗಳು ಅಷ್ಟೇ. ಅಲ್ಲ ಸರ್, ನೀವೇನೋ ಇಲ್ಲ ಹಳೆ ನನಗೇನೋ ಲಿಂಗಾಯತ ಹೋರಾಟ ಇತ್ತು, ಅದರಿಂದ ನನಗೆ ಹಿನ್ನಡೆ ಆಯಿತು ನನಗಂತಂದಿಲ್ಲ. ನಾನು ನಮ್ಮ ಪಕ್ಷಕ್ಕಂತ ಹೇಳಿದೆ. ನಾವು 2013ರಲ್ಲಿ 122 ಜನ ಗೆದ್ದಿದ್ವಿ. 2018ರಲ್ಲಿ ಎಷ್ಟು ಜನ ಗೆದ್ವಿ? ನಾವು ಎಷ್ಟು ಜನ ಗೆದ್ವಿ? 82ಕ್ಕೆ ಬಂದ್ವಿ ನಾವು. ಆ ಘಟನೆಯಲ್ಲಿ ಅದು ಒಂದೇ ಅಲ್ಲ, ಅಲ್ಲಿ ಬೇರೆ ಬೇರೆ ಜಾತಿಗಳ ಆಂತರಿಕ ಮೀಸಲಾತಿ ವಿಚಾರ ಇತ್ತು, ಈ ವಿಚಾರ ಇತ್ತು. ಈ ಜಾತಿ ಸಂಘರ್ಷಕ್ಕೆ ನಮ್ಮ ಸರ್ಕಾರಗಳ ಕೈ ಹಾಕಿದರೆ ಸ್ವಲ್ಪ ಭಾಳ ವಿಚಾರ ಮಾಡಬೇಕಾಗ್ತದೆ. ಆ ವಿಚಾರ ಹಿನ್ನೆಲೆಯಲ್ಲಿ ಎಲ್ಲರೂ ತಮ್ಮ ಅಭಿಪ್ರಾಯ ಹೇಳಿ ಅಂಥೇಳಿ ಮುಖ್ಯಮಂತ್ರಿಗಳು ಹೇಳಿದಾಗ ಎಲ್ಲರೂ ಹೇಳಿದ್ದೀವಿ. CM ಹೇಳಿದ್ರಂತಲ್ಲ ಸರ್, ಅದೇನು ಸಂಬಂಧ ಇಲ್ಲ, ಅದಕ್ಕೇನಾಗಿಲ್ಲ, ಅದ್ರ ಹಿನ್ನಡೆ ಅದು CMನ ಅಭಿಪ್ರಾಯ, ತಪ್ಪೇನಿದೆ? ಅಲ್ಲ, CM ಅವ್ರ ಅಭಿಪ್ರಾಯ ಹೇಳ್ಬಾರ್ದ? ನಮ್ಮ ಬುದ್ಧಿವಾದ ಹೇಳ್ಬಾರ್ದ CM? ಅಲ್ಲ, ನಾನು CM ಅವ್ರಿಗೆ ಏನು ಹೇಳಿದೆ, ನೀವು 2013ರಿಂದ 2018ರವರೆಗೆ ಇತಿಹಾಸದಲ್ಲಿ ಕೊಡದೇ ಇರತಕ್ಕಂಥ ಆಡಳಿತ ಕೊಟ್ಟಿರ್ತಕ್ಕಂಥದ್ದು, ಅನೇಕ ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಇಷ್ಟೆಲ್ಲ ಆದಾಗ ನಾವು ಜಾತಿ ವಿಚಾರದಲ್ಲಿ ನಮಗೇನಾದರೂ ಒಂದು ಭವಿಷ್ಯದಲ್ಲಿ ಹಾನಿ ಆಗ್ತಿದ್ರೆ ಅದ್ರ ಬಗ್ಗೆ ಮುಂದಾಲೋಚನೆ ಮಾಡೋದು ಸೂಕ್ತ ಅಂಥೇಳಿ ಒಂದು ಸಲಹೆ ಕೊಟ್ಟಿದ್ದೀವಿ ಅಷ್ಟೇ. ಈಗ ಮತ್ತೆ ಅದೇ ರೀತಿ ಜಾತಿ ಗಣತಿ ವಿಷಯ ಕೂಡ ಜಾತಿ ಕೈ ನೋಡಿ, ಜಾತಿ ಸ್ವಲ್ಪ ನೀವು ಪತ್ರಕರ್ತರು, ಜಾತಿ ಈ ದೇಶದಲ್ಲಿ ಸುಭಿಕ್ಷೆಯಿಂದ ಯಾರನ್ನೂ ಬದುಕಲಿಕ್ಕೆ ಬಿಡೋದಿಲ್ಲ. ಜಾತಿ ಇರದೇ ಇದ್ದರೆ ನಾವು ಇಷ್ಟೊತ್ತಿಗೆ ಅಮೇರಿಕ ಅಲ್ಲ, ರಷ್ಯಾ ಅಲ್ಲ, ಎಲ್ಲ ಜಗತ್ತಿನ ಎಲ್ಲ ದೇಶಗಳನ್ನು ಹಿಂದಾಕಿ ಮುಂದೆ ಹೋಗ್ತಿದ್ವಿ. ಈ ಜಾತಿ ಸಂಕೀರ್ಣದಿಂದ ನಾವು ಹೊರಗೆ ಬರಬೇಕನ್ನೋದೇ ನಮ್ಮ ಪೂರ್ವಜರ ಆಶಯ ಇತ್ತು. ಅದು ದುರ್ದೈವಶ 50 ವರ್ಷದಲ್ಲೇ ಮುಗೀತದಂತ ಭಾವಿಸಿದ್ವಿ. 75 ಆದರೂ ಇನ್ನೂ ಅದು ಕುಂಟಾಡ್ತಾನೆ ಇದೆ. ಆದರೆ ಹಣೆ ಬರ ನಾವೇನು ಮಾಡೋಕ್ಕಾಗ್ತದೆ? ಇದು ಮತ್ತೆ ಇಫೆಕ್ಟ್ ಆಗ್ಬೋದಾಗಿದೆ ಕಾಂಗ್ರೆಸ್ಗೆ. ನೋಡಿ, ಇದರಿಂದ ಒಳ್ಳೇದಾಗ್ತಿದ್ರೆ ಒಳ್ಳೇದು ಆಗ್ಬೋದು. ನಾವು ನಿರೀಕ್ಷೆ ಮಾಡೋದು ಒಳ್ಳೇದಾಗಲಿ ಅಂಥೇಳಿ. ಒಳ್ಳೇದಾಗ್ತಿದ್ರೆ ಒಳ್ಳೇದು ಮಾಡಿ. ಅಕಸ್ಮಾತ್ ಏನಾದರೂ ಕೆಟ್ಟಾಗ್ತಿದ್ರೆ ಅದ್ರ ಬಗ್ಗೆ ಹೀಗೆ ಪೂರ್ವಾಲೋಚನೆ ಮಾಡ್ಕೊಳ್ಳಿ ಅಂತೇಳಿ ಸಲಹೆ ಕೊಟ್ಟಿದ್ದೀವಿ ಅಷ್ಟೇ, ಮತ್ತೊಂದೇನು.
ಹೆಂಡತಿ ಥರ ಸಿದ್ದರಾಮಯ್ಯ ಡಿ ಕೆ ಶಿ ಜಗಳ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಮಲ್ಲಿಕಾರ್ಜುನ್ ಖರ್ಗೆ ತನ್ನ ಮಗನ ಸಿಎಂ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ ಶ್ರೀರಾಮ್ ಹೇಳ್ತಾರೆ. ಶ್ರೀರಾಮುಲು ಅವರಿಗೆ ಬಹುತೇಕ ಅವ್ರ ಪಕ್ಷದಲ್ಲಿ ಏನು ನಡೆದದ್ದು ಗೊತ್ತಿಲ್ಲ ಕಾಣ್ತದೆ. ನಿಮ್ಗೆ ಗೊತ್ತಿದೆಯಲ್ಲ, ಅವ್ರ ಪಕ್ಷದಲ್ಲಿ ಏನಾಗ್ತಾ ಇದೆ ನಿಮ್ಗೆ ಗೊತ್ತಿದೆಯಲ್ಲ, ಅದನ್ನು ಮೊದಲು ಸುದ್ದಿ ಮಾಡ್ಕೊಳ್ಳಿ ಅಂತೇಳಿ. ನಮ್ಮಲ್ಲಿ ಏನು ನಡೀತದೆ, ನಮ್ಮಲ್ಲಿ ಯಾರು ಭಾಳ ಜನ ಮುಖ್ಯಮಂತ್ರಿಗಳಾಗಬೇಕಂತಕ್ಕಂಥ ಅಭ್ಯರ್ಥಿಗಳಿದ್ದಾರೆ. ತಪ್ಪೇನಿದೆ ಆಸೆ ಪಟ್ಟರೆ, ಆದರೆ ನನಗಿಲ್ಲ. ಯಾಕೆ ಸರ್? ಇಲ್ಲ ಯಾಕೆ ಅವಕಾಶ ಇಲ್ಲ, ಬೇಡ, ಸಾಕಿಷ್ಟೇ. ಜಿಲ್ಲೆಗೆ ಬೇಡ. ನನಗಿಷ್ಟೇ ಸಾಕು. ಬೇರೆಯವ್ರಿಗೆ ಏನು ಆಗಿದೆ ಗೊತ್ತಿಲ್ಲ, ನನಗಿಷ್ಟೇ ಸಾಕು. ಸರ್, ಜನಾಕ್ರೋಶ ಯಾತ್ರೆನ ಮಾಡ್ತಾ ಇದ್ರು, ಮಾಡಿದ್ರು ಕೂಡ ಬಿಜಾಪುರದಲ್ಲಿ ಕೂಡ ನಡೀಬೇಕಲ್ರಿ. ಈಗ ಮತ್ತೆ ಇನ್ನೇನು ಮಾಡ್ಬೇಕು? ಅವ್ರು ಹೋಗಿ ಮನ್ಯಾಗ ಕೂಡ್ಬೇಕಾ? ಸಿದ್ದರಾಮಯ್ಯ ಜಾತಿಗಳ ಈಗ ನಾವು ಮಾಡ್ತಾ ಇಲ್ವಾ ಕೇಂದ್ರ ಸರ್ಕಾರದ ವಿರುದ್ಧ? ಮಾಡಲೇಬೇಕು, ತಪ್ಪೇನಿದೆ? ಒಂದು ವಿರೋಧ ಪಕ್ಷ ಆಗಿ ಕೆಲಸ ಮಾಡಿದರೆ ತಪ್ಪೇನಿದೆ? ಕಾಂಗ್ರೆಸ್ ಹಿನ್ನಡೆ ಆಗಿಲ್ಲ ಸರ್? ನೋಡಿ, ಅದು ಜನ ತೀರ್ಮಾನ ಮಾಡ್ತಾರೆ ಯಾರಿಂದ ಹಿನ್ನಡೆ ಆಗಿದೆ. ಮತ್ತು ಬಿ ಜೆ ಪಿಗೆ ಹಿನ್ನಡೆ ಆಗಲಿಲ್ವಾ 3ನೇ ಸರ್ತಿ? ಬಟ್ ನೀವು ಅದನ್ನು ಕೇಳ್ತಾ ಇಲ್ಲ. ಕಾಂಗ್ರೆಸ್ ಯಾವ ಹಿನ್ನಡೆ ಆಗಿಲ್ಲ, ಆಗೋದೇ ಇಲ್ಲ. ಥ್ಯಾಂಕ್ ಯು.